ಭಾಳಷ್ಟು ಜನ ಬಂದು ಹೇಳ್ಯಾರ. ಇದ್ರೊಳಗೆ ಯಾವುದು ಗೊಂದಲ ಮಾಡ್ಕೊಳ್ಳುವಂಥದ್ದು ಇದೇ ಇಲ್ಲ. ವೆರಿ ಸಿಂಪಲ್, ಭಾಳ ಸಿಂಪಲ್. ಯಾರು ಶಹರದ ಮುಸಲ್ಮಾನರು ಯಾರು ಆಗ ಬಯಸಿದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡನ್ನು ಇದಕ್ಕೆ ಹಚ್ಚಬೇಕು, ಜೆರಾಕ್ಸ್ 2 ಫೋಟೋ ಹಚ್ಚಬೇಕು, ಒಂದು ಅವ್ರನ್ನ ವೋಟರ್ ID ಜೆರಾಕ್ಸ್ ಹಚ್ಚಬೇಕು. 18 ವರ್ಷ ಮೇಲ್ಪಟ್ಟಿರಬೇಕು. ಯಾರು ಇದರಲ್ಲಿ ಸದಸ್ಯರಾಗೋರು ಇದ್ದಾರೆ ಅವರು 18 ವರ್ಷದ ಮೇಲ್ಪಟ್ಟಿರಬೇಕು. ಇದು ಇದರದ ಸಂಪೂರ್ಣವಾದಂಥ ಒಂದು ಕ್ಲಿಯರೆನ್ಸ್. ಇದರ ಹೊರತಾಗಿ ಮತ್ತೆ ನಿಮ್ಗೆ ಯಾರಾದರೂ ಸಂಶಯ ಇದ್ರೆ ಏನೇನೋ ಒಂದು ಗಾಳಿ ಸುದ್ದಿಗಳನ್ನು ಮಾಡಾಕತ್ತಾರೆ. ದಯವಿಟ್ಟು ಅದಕ್ಕೆ ಯಾರು ಕಿವಿ ಕೊಡಬೇಡಿ. ಇಲ್ಲೇ ನನ್ನ ಜೊತೆ ಎಷ್ಟು ಜನ ಇವತ್ತು ನಾವು ಮಾಧ್ಯಮದ ಮುಖಾಂತರ ಎಲ್ಲರ ಗಮನಕ್ಕೆ ತರಾಕತ್ತೀವಿ. ಉದ್ದೇಶನ ಅದ, ಯಾರು ಗೊಂದಲ ಬೀಳಬಾರ್ದು ಮತ್ತು ಎಲ್ರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಾಕತ್ತೀವಿ. ಯಾರಿಗೂ ಏನಾದ್ರು ಗೊಂದಲ ಇತ್ತಂದ್ರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ, ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿರಿ, ಇಲ್ಲ ಜಾಮೆ ಮಸೀದಿಗೆ ಬಂದು ತಾವು ಭೇಟಿಯಾಗಿ ಕೆಲಸವನ್ನು ಮಾಡಬೇಕು. ಮತ್ತು ಭಾಳಷ್ಟು ಜನ ಅಕ್ಕಿದಾಗಳು ತಗೊಂಡು ಗೊಂದಲ ಅನ್ಸುತ್ತೆ. ಅದು ಯಾವುದೇ ರೀತಿಯಿಂದ ಯಾರೂ ಕೂಡ ಅದನ್ನು ಗೊಂದಲಕ್ಕೆ ಒಳಗಾಗಕ್ಕೆ ಹೋಗಬೇಡ್ರಿ. ನಾನು ಈಗಾಗಲೇ ವಕ್ಫ್ ಬೋರ್ಡಿನ ಕಾನೂನು ಬುಕ್ ತೋರಿಸಿದ್ದೀನಿ, ನಮ್ಮ ಬೈಲಾದು ತೋರಿಸಿದ್ದೀನಿ. ಏನಿದ್ರು ಲೀಗಲ್ ಆಗಿ ಕಾನೂನು ಪ್ರಕಾರ ನಾವು ಸದಸ್ಯತ್ವವನ್ನು ಮಾಡ್ಕೋಬೇಕಾಗ್ತೈತಿ. ಖಂಡಿತವಾಗಿಯೂ ಅದ್ರ ಬಗ್ಗೆ ಮಾಡ್ಕೊಳ್ಳೋ ಅಂತ ತಿಳ್ಕೊಂಡು ತಮ್ಮ ಈಗಾಗಲೇ ಎಲ್ಲ ಶಹರದ ಮಸೀದಿಗಳಲ್ಲಿಯೂ ಕೂಡ ಇದರ ಬಗ್ಗೆ ಗಮನ ತಂದು ಮತ್ತೆ ಮಾಧ್ಯಮದ ಮುಖಾಂತರನೂ ಕೂಡ ನಾವು ಇದನ್ನು ಮಾಹಿತಿ ಕೊಡಾಕತ್ತೀವಿ. ಇನ್ನೂ ಒಂದು 4-5 ದಿವಸ ಬಿಟ್ಟು ಮತ್ತೆ ಹಂಗೇನಾರು ಪೇಪರಲ್ಲಿ ಕೊಡ್ತಕ್ಕಂಥ ಏನಾರು ಸಂದರ್ಭ ಬಂದರೂ ಕೂಡ ಅದನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ತಮ್ಮ अस्सलाम वालेकुम रहमतुल्लाहि बरकातहू। तमाम रामदुर मुसलमान भाइयों से एक ज़रूरी ऐलान के लिए हमारे अंजुमन के अध्यक्ष साहब, उपाध्यक्ष साहब और सेक्रेटरी साहब और तमाम हमारे डायरेक्टर साहब आज मौजूद हैं। लेकिन अध्यक्ष साहब को कुछ काम रहने की वजह से वो हमना इस काम के लिए आगे बढ़ाने के लिए बोल कर गए हैं। क्या है, अभी बहुत सारे लोगों के दिमाग में अंजुमन को लेकर हम भी मेंबर बनना है बोल के बहुत सारे लोगों के दिमाग में है। और आप सब बोल रहे हैं कि कन्नड़ में बोलो, ठीक है। ಎಲ್ಲರ ಗಮನದಲ್ಲಿ ಒಂದು ವಿಷಯ ತರ್ತಕ್ಕಂಥದ್ದು ಏನಂತಂದರೆ, ಅಂಜುಮನ್ ಇಸ್ಲಾಂ ಕಮಿಟಿಗೆ ಹೊಸ ಸದಸ್ಯರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಈಗಾಗಲೇ 2025 ಜನವರಿ ತಿಂಗಳಲ್ಲಿ ನಾವು ಶಹರದ ಅಂಜುಮನ್ ಇಸ್ಲಾಂ ಕಮಿಟಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು ಠರಾವನ್ನು ತೆಗೆದುಕೊಂಡಿದ್ದೀವಿ. ಆ ಠರಾವ್ ಆಧಾರಿತವಾಗಿ ಹೋದ ವರ್ಷ ಅಂದರೆ 25 ನವೆಂಬರಲ್ಲಿ ಮತ್ತೆ ನಾವು ಮಸೀದಿಗಳಲ್ಲಿ ಐಲಾನಾತ್ ಮಾಡಿದ್ವಿ. ಏನಂತೇಳಿ, ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕೆಲಸ ಮಾಡೋಣ, ಶಹರದ ಅಂಜುಮನ್ದಲ್ಲಿ ಶಹರದ ಎಲ್ಲ ಮುಸಲ್ಮಾನ್ ಬಾಂಧವರು ಕೆಲಸ ಮಾಡೋಣ. ಕೆಲವೊಬ್ಬರು ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡಾಕತ್ತಾರ ಅಂತೇಳಿ ನಮ್ಮನ್ನು ಗಮನಕ್ಕೆ ಬಂದಾಗ ನಾವು ಅವತ್ತು ಕೂಡ ಜುಮ್ಮಾದಲ್ಲಿ ನಾವು ಐಲಾನಾತ್ ಮಾಡಿದ್ವಿ. ಆದರೆ ಅದು ಸಂದರ್ಭ ಬಂದಾಗ ನಾವು ನಿಮಗೆ ಮತ್ತೆ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ವಿ. ಅದರ ಮುಖಾಂತರ ಮಾರ್ಚ್ 2026 19ನೇ ತಾರೀಕಿಗೆ ನಮ್ಮ ಅವಧಿ ಮುಕ್ತಾಯವಾಗಲಿದೆ. ಅದರ ಮುಂಚಿತವಾಗಿ ಈಗ 10 ದಿವಸದ ಹಿಂದೆ ಹೊಸ ಸದಸ್ಯರು ನೇಮಕ ಮಾಡಿಕೊಳ್ಳುವ ಕುರಿತು ನಮ್ಮ ಬೆಳಗಾವಿಯ ವಕ್ಫ್ ಬೋರ್ಡ್ನಿಂದ ರಾಮದುರ್ಗ್ ಶಹರ್ ಅಂಜುಮನ್ ಇಸ್ಲಾಂ ಕಮಿಟಿಗೆ ಆದೇಶವನ್ನು ಬಂದಿದೆ. ಈ ಚುನಾವಣೆಯು ಸದಸ್ಯರನ್ನು ಮಾಡಿಕೊಳ್ಳೋದು ಸಂಪೂರ್ಣವಾಗಿ ಇದು ವಕ್ಫ್ ಬೋರ್ಡ್ದ ಕಾನೂನು, ಇದು ಒಂದು. ಆಮೇಲೆ ಇದು ನಮ್ಮ ರಾಮದುರ್ಗ ವಕ್ಫ್ ಸಂಸ್ಥೆಯ ಬೈಲಾಸ್, ಇದರ ಅಡಿಯಲ್ಲಿ ನಾವು ಹೊಸ ಸದಸ್ಯರನ್ನು ನೇಮಕ ಮಾಡ್ಕೋಬೇಕು. ಯಾಕೆ ಈ ಗೊಂದಲ? ಆ ಥರ ಯಾವುದೇ ರೀತಿಯಿಂದ ಗೊಂದಲದಲ್ಲಿ ತಾವು ಬೀಳಬಾರ್ದು. ಒಬ್ಬ ಸದಸ್ಯನಿಗೆ ಒಂದೇ ಅರ್ಜಿ ಸಿಗ್ತದೆ. ಆ ಒಬ್ಬ ಸದಸ್ಯ ಆಗ ಬಯಸವನು ರಾಮದುರ್ ಶಹರದ ವಕ್ಫ್ನಲ್ಲಿ ದಾಖಲಾತಿ ಇರ್ತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ಅವನು ಸದಸ್ಯ ಈ ಮುಂಚೆ ಇರಬಾರ್ದು. ಅಂಜುಮನ್ ಸಂಸ್ಥೆಯಲ್ಲಿ ಸದಸ್ಯ ಆಗ ಬಯಸವ ಮತ್ತೊಂದು ಸಂಸ್ಥೆಯಲ್ಲಿ ಅವನು ಸದಸ್ಯ ಇರಬಾರ್ದು. ಎರಡನೇದು, ಸದಸ್ಯತ್ವ ಶುಲ್ಕ 100 ರೂಪಾಯಿ ಹಾಗೂ ಪ್ರತಿ ತಿಂಗಳ 20 ರೂಪಾಯಿದಂತೆ ಒಟ್ಟು 340 ರೂಪಾಯಿಯನ್ನು
ಅವರು ನಮ್ಮಲ್ಲಿ ಭರಿಸಬೇಕು. ಆಮೇಲೆ ಇದರದ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇರ್ತೈತಿ. ಆಮೇಲೆ ಒಂದು ಫಾರ್ಮ್ ತೊಗೋಬೇಕಂತಂದ್ರೆ ಅರ್ಜಿ ಫಾರ್ಮ್ಗೆ 10 ರೂಪಾಯಿ ಕೊಟ್ಟು ನಮ್ಮ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿಯವರು ಇದನ್ನ ಫಾರ್ಮನ್ನು ವಿತರಣೆ ಮಾಡ್ತಾರೆ. ಈಗಾಗಲೇ ನಾವು ಕೇಳ್ಪಟ್ಟಿವಿ, ಯಾರ್ಯಾರು ಜೆರಾಕ್ಸ್ಗಳನ್ನು ಮಾಡಿ ಅವರು ಇಷ್ಟ ಬಂದಂಗೆ ಅವರು ಅದಕ್ಕೆ ಆಧಾರ್ ಕಾರ್ಡು ಅದನ್ನೆಲ್ಲ ಹಚ್ಚಾಗತ್ತಾರಂತೇಳಿ. ಅದು ಆ ರೀತಿ ಇರಂಗಿಲ್ಲ. ಇದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರಾಗ ಬಯಸುವವರ ಅಪ್ಲಿಕೇಶನ್ ಫಾರ್ಮ್ ಇದು. ಈ ಫಾರ್ಮ್ ಪಡಿಬೇಕಂದ್ರೆ ಈ ಫಾರ್ಮಕ್ಕೆ 10 ರೂಪಾಯಿ ಅವನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹತ್ರ ಜಾಮಿಯಾ ಮಸೀದಿಯಲ್ಲಿ ಕೊಟ್ಟು ಇದನ್ನು ಪಡಿಬೇಕಾದ್ರೆ ಒಂದು ರಿಜಿಸ್ಟರ್ ಒಳಗೆ ಸಹಿ ಮಾಡಿ ಪಡಿಬೇಕು. ವಾಪಸ್ ಇದನ್ನು ಭರ್ತಿ ಮಾಡಿ ಕೊಡಬೇಕಾದಾಗ ಕೊಟ್ಟು ಮತ್ತೆ ರಿಜಿಸ್ಟರಲ್ಲಿ ಸಹಿ ಮಾಡಬೇಕು. ಆವಾಗ ಈ ಕೆಳಗಡೆ ಇದ್ದಂಥ ಒಂದು ಎಕ್ನಾಲಜ್ಮೆಂಟ್ ನಮ್ಮ ವಕ್ಫ್ ಸಂಸ್ಥೆಯಿಂದ ಯಾವ ಸದಸ್ಯ ಇದನ್ನು ಕೊಟ್ಟಿರ್ತಾನ ಅವನಿಗೆ ರಿಟರ್ನ್ ಆಗಿ ಸಿಗ್ತೈತಿ. ಇದಾದ 4ನೇ ತಾರೀಕಿನವರೆಗೂ ಇದರದ ಸಮಯಾವಕಾಶ ಐತಿ. ತಮಗೆ ಯಾರು ಕೊಡೋರಿದ್ದಾರೆ, ಯಾರು ಈ ಸದಸ್ಯತ್ವ ಬಯಸಿದ್ದಾರೆ ಅವರಿಗೆ ಇದು 4ನೇ ತಾರೀಕಿನವರೆಗೂ ಸಮಯ ಐತಿ. ಇನ್ನು बरकातू लोग क्या भी डाउट रहे तो तुम अंजुमन वाले का पूछ सकते हैं। लोग ऐसे झूठे झूठे क्या बोलने लगे हैं, क्या तुम्हें डाउट रहे तो आप पूछ सकते हैं। अंजुमन का तो हमारा पूछो।